ಮಾನ್ವಿ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಸಿರವಾರ ಗ್ರಾಮದ ಜಮೀನು ಸರ್ವೆ ನಂಬರ್ 95ರ ಜಾಗದ ವಿಚಾರವಾಗಿ ಹೋರಾಡಿದ ಕರವೇ ತಾಲೂಕು ಅಧ್ಯಕ್ಷ ಕೆ ರಾಘವೇಂದ್ರ ಕಾಜನಗೌಡ ಮೇಲೆ ದಾಖಲಿಸಿರುವಂತಹ ದೂರನ್ನು ಹಿಂಪಡೆಯಬೇಕೆಂದು ಪ್ರತಿಭಟನೆ ಮಾಡಿ ಮಾನ್ವಿ ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕರವೇ ತಾಲೂಕು ಅಧ್ಯಕ್ಷ ಸುಭಾನ್ ಬೇಗ್ ಮಾತನಾಡಿ, ಜಮೀನು ಸರ್ವೆ ನಂಬರ್ 95ರ ವಿಸ್ತೀರ್ಣ 5 ಎಕರೆ 38 ಗುಂಟೆ ಪೈಕಿ 4 ಎಕರೆ ಜಿಲ್ಲಾಧಿಕಾರಿಗಳು ಕುಡಿಯುವ ನೀರಿನ ಕೆರೆ ನಿರ್ಮಾಣ ಮಾಡಬೇಕು ಅಂತ ಒಪ್ಪಂದ ಮಾಡಿಕೊಂಡಿರುವುದು ಸರಿಯಲ್ಲ. ಈ ಜಾಗವು ಸಿರವಾರ ಪಟ್ಟಣಕ್ಕೆ ಹೊಂದಿಕೊಂಡಿದ್ದು ಕೆರೆ ಮಾಡುವುದು ಸರಿಯಲ್ಲ. ಯಾಕಂದ್ರೆ ಸಿರವಾರ ಪಟ್ಟಣಕ್ಕೆ ಸುಮಾರು 4 ಎಕರೆ ಕೆರೆ ಸಾಕಾಗುತ್ತಿಲ್ಲ. ಸರ್ಕಾರಕ್ಕೆ ಆಗುವ ನಷ್ಟವನ್ನು ಸಂಘ ಸಂಸ್ಥೆಗಳು ಪ್ರಶ್ನೆ ಮಾಡಲು ಹೋದರೆ ಅಧಿಕಾರಿಗಳು ಸಂಘಟನೆಕಾರರ ಮನವಿಯನ್ನು ಸ್ವೀಕರಿಸಿ ಸರಿಪಡಿಸದೆ ಏಕಾಏಕಿಯಾಗಿ ದೂರು ದಾಖಲಿಸುವುದು ಖಂಡನೀಯ. ಮನವಿಯನ್ನು ಸ್ವೀಕರಿಸಿದ 5 ದಿನಗಳಲ್ಲಿ ಸಿರವಾರ ಠಾಣೆಯಲ್ಲಿ ಸಲ್ಲಿಸಿದ ದೂರನ್ನು ಹಿಂಪಡೆಯದೆ ಹೋದರೆ ಜಿಲ್ಲೆಯಾದ್ಯಂತ ಹೋರಾಟ ಮಾಡುತ್ತೇವೆ ಅಂತ ಎಚ್ಚರಿಸಿದರು. ವರದಿ ಶಫೀಕ್ ಹುಸೇನ್, ಮಾನ್ವಿ. ಸಿರವಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಸಿರವಾರ ಗ್ರಾಮದ ಜಮೀನು ಸರ್ವೆ ನಂಬರ್ 90 ಜಾಗ ಉಳಿಸುವುದಕ್ಕಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಗಾರರಾದಂಥ ಸಿರವಾರ ಘಟಕ ಅಧ್ಯಕ್ಷರಾದಂಥ ರಾಘವೇಂದ್ರ ಕಾಜನಗೌಡ ಇವರಿಗೆ ಅಲ್ಲಿ ಇರ್ತಕ್ಕಂಥ ಪುರುಷರ ಅಧ್ಯಕ್ಷರು ಕೇಸನ್ನು ಮಾಡಿದ್ದಾರೆ. ನ್ಯಾಯ ಕೇಳಲು ಹೋದಂತ ಒಂದು ಹೋರಾಟಗಾರರಿಗೆ ಕೇಸ್ ಮಾಡಿದ್ದು ಮೊದಲೇ ತಪ್ಪು. ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ದು ಇದೇ ಶಿಕ್ಷೆ ನಮಗೆ. ಅಲ್ಲಿ ಮಾಡ್ತಕ್ಕಂಥ ಕೆರೆ ಜಮೀನು ಬಹಳ ಸಣ್ಣದಿದ್ದು ದೊಡ್ಡದು ಮಾಡುವಂತ ಕೇಳುವುದಕ್ಕೆ ಪುರಸಭೆ ಅಧ್ಯಕ್ಷರಾದಂಥ ಜಗ್ಲಿ ಅವರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದಂಥ ರಾಘವೇಂದ್ರ ಕಾಜನಗೌಡ ಕೇಸ್ ಮಾಡಿದ್ದಾರೆ. ದಯವಿಟ್ಟು ಜಿಲ್ಲಾಧಿಕಾರಿ ವಿನಂತಿ ಮಾಡಿಕೊಳ್ಳುತ್ತೇವೆ, ಈ ಕೇಸನ್ನು ಹಿಂಪಡೆಯಬೇಕು. ಇಲ್ಲದಂತೆ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಸುತ್ತಿದ್ದೇವೆ. ಇದು ನ್ಯಾಯಯುತ ಹೋರಾಟ, ಬಡವರ ಸಲ ಹೋರಾಟ, ಜನರ ಕುಡಿಯುವ ನೀರಿನ ಸಲ ಹೋರಾಟ ಮಾಡಿದ್ದು ಇದು ತಪ್ಪಲ್ಲ. ನ್ಯಾಯಯುತ ಹೋರಾಟಕ್ಕಾಗಿ ಕೇಸ್ ಮಾಡಿದ ತಪ್ಪು, ಅಪರಾಧ ಇದು. ದಯವಿಟ್ಟು ವಿನಂತಿ ಮಾಡಿಕೊಳ್ಳುತ್ತೇವೆ ಜಿಲ್ಲಾಧಿಕಾರಿಗಳನ್ನು, ದಯವಿಟ್ಟು ಕೇಸನ್ನು ಹಿಂಪಡೆಯಬೇಕು. ಇಲ್ಲದಿದ್ದರೆ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುತ್ತೇವೆ. ನಮಸ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ತಾಲೂಕು ಕಾರ್ಯಾಧ್ಯಕ್ಷ ವೆಂಕಟೇಶ್ ಶಂಕರಿ. ಅಲ್ಲಿ ಸಿರವಾರ ಪಟ್ಟಣದಲ್ಲಿ 5 ಎಕರೆ 38 ಗುಂಟೆ ಕೆರೆ ಇದ್ದು ಅದನ್ನು 4 ಎಕರೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಜಿಲ್ಲಾಧಿಕಾರಿಗಳು ಒಪ್ಪಿಸ್ಯಾರ. ಅದನ್ನ 4 ಎಕರೆ ಕೆರೆ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂತ ಸಿರವಾರ ಪಟ್ಟಣದಲ್ಲಿ 20,000 ಜನಸಂಖ್ಯೆ ಈಗ ಆಲ್ರೆಡಿ ಪ್ರೆಸೆಂಟ್ಲಿ ಇದ್ದಾರೆ. ಅದನ್ನ ಈ 20 ವರ್ಷಕ್ಕೆ ಮುಂದೆ 4 ಎಕರೆ ಕೆರೆ ಎಷ್ಟು ಮಟ್ಟಿಗೆ ಸರಿ ಆಗುತ್ತೆ, ಅದನ್ನ ಬೇರೆ ಸ್ಥಳದಲ್ಲಿ ಅವಕಾಶ ಮಾಡಿಕೊಡುವಂತಂದ್ರೆ ಏನೋ ರಾಜಕೀಯ ಇಚ್ಛಾಶಕ್ತಿಯಿಂದ ನಮ್ಮ ಹೋರಾಟಗಾರನಾಗ ಮುಖ್ಯಾಧಿಕಾರಿಗಳಾದಂಥ ತಿಮ್ಮಪ್ಪ ಜಗಲಿ ಅವರು ಕೇಸ್ ದೂರು ದಾಖಲಾಗಿದೆ. ಅದನ್ನ ಕೇಸ್ ನಾವು ಒಬ್ಬ ಪ್ರಜಾಪ್ರಭುತ್ವದ ಇವತ್ತು ನಾವು ನ್ಯಾಯ ಕೇಳಕ ಯಾರನ್ನಿಲ್ಲರು, ಪ್ರತಿಯೊಬ್ಬರು ಹೋಗಿ ನ್ಯಾಯ ಕೇಳಬಹುದು. ಅಂತವ್ರನಾಗ ಕೇಸ್ ಮಾಡ್ತಾರಪ್ಪ ಅಂತಂದ್ರೆ ಇವರು ಎಷ್ಟು ಮಟ್ಟಿಗೆ ಸರಿ, ರಾಜಕೀಯ ದುರ್ಣರು ಇದ್ದರಷ್ಟೇ ಮಾತ್ರ ಮಾಡಕ್ ಸಾಧ್ಯ, ಬೇರೆ ಯಾರನ್ನ ನ್ಯಾಯಯುತವಾಗಿ ಕೇಳಕ ಅಧಿಕಾರ ಇಲ್ಲ ಅಂತ ನನ್ನ ಅಭಿಪ್ರಾಯ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.